ಪವರ್ ಶೇರಿಂಗ್ ಫೈಟ್ಗೆ ಎಂಟ್ರಿ ಆಗುತ್ತಾ ಇಡಿ? ಕಾಂಗ್ರೆಸ್ನೊಳಗೆ ನಡೆಯುತ್ತಿದೆಯಂತೆ ಕುದುರೆ ವ್ಯಾಪಾರ. ರಾಜ್ಯ ಬಿಜೆಪಿ ನಾಯಕರಿಂದ ನೇರ ಆರೋಪ. ಕೈ ಎಂಎಲ್ಎಗಳ ಮನೆಗೆ ನುಗ್ಗುತ್ತಾ ಜಾರಿ ನಿರ್ದೇಶನಾಲಯ ಟೀಮ್. ಸಿಎಂ ಬದಲಾವಣೆ ಹೊತ್ತಿನಲ್ಲೇ ಕೈ ನಾಯಕರಿಗೆ ಕಾದಿದೆಯಾ ಬಹುದೊಡ್ಡ ಆಘಾತ? ಪವರ್ ಶೇರಿಂಗ್ ಫೈಟ್ಗೆ ಎಂಟ್ರಿ ಆಗುತ್ತಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಕಾಂಗ್ರೆಸ್ನೊಳಗೆ ನಡೆಯುತ್ತಿದೆಯಂತೆ ಕುದುರೆ ವ್ಯಾಪಾರ. ರಾಜ್ಯ ಬಿಜೆಪಿ ನಾಯಕರಿಂದ ನೇರ ಆರೋಪ. ಕೈ ಎಂಎಲ್ಎಗಳ ಮನೆಗೆ ನುಗ್ಗುತ್ತಾ ಜಾರಿ ನಿರ್ದೇಶನಾಲಯ ಟೀಮ್. ಶಾಸಕರ ಖರೀದಿಗೆ ಕೋಟಿ ಹಣ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆಗೆ ಒತ್ತಾಯಿಸಲು ಸಜ್ಜುಗೊಂಡ ಕಮಲ ಪಡೆ. ಇಡಿಗೆ ಪತ್ರ ಬರೆಯಲು ಮುಂದಾದ ರಾಜ್ಯ ಬಿಜೆಪಿ ನಾಯಕರು. ಈಗಾಗಲೇ ಇಡಿ ಬೋನಿಗೆ ಬಿದ್ದು ಕಾಂಗ್ರೆಸ್ ಶಾಸಕ ಪಪ್ಪಿ ವಿಲವಿಲ ಒದ್ದಾಡ್ತಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಕೈ ಎಂಎಲ್ಎಗಳ ಹಣದ ವ್ಯವಹಾರದ ಬಗ್ಗೆ ತನಿಖೆ ಮಾಡುತ್ತಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಕಂಟಕ ಕಾದಿದೆಯಾ? ಸಿಎಂಗೆ ಬೆಂಬಲ ನೀಡೋ ಶಾಸಕರಿಗೆ ಒಂದು ಲೆಕ್ಕ, ಮಂತ್ರಿಗೆ ಒಂದು ಲೆಕ್ಕ. ಎಂಎಲ್ಎಗಳನ್ನ ಸೆಳೆಯೋದಕ್ಕೆ ದೊಡ್ಡ ಮೊತ್ತದ ಹಣ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಇಡಿಗೆ ಎಂಟ್ರಿಗೆ ಒತ್ತಾಯ ಮಾಡ್ತಿರೋ ರಾಜ್ಯ ಬಿಜೆಪಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶುರುವಾಯಿತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಢವಢವ. ಒಂದು ಕಡೆ ಸಿಎಂ ಬದಲಾವಣೆ ಚರ್ಚೆಗಳು ದೊಡ್ಡ ಮಟ್ಟಕ್ಕೆ ನಡೆಯುವಾಗ ಛಲವಾದಿ ನಾರಾಯಣಸ್ವಾಮಿ ಹೇಳಿದಂತೆ ಕಾಂಗ್ರೆಸ್ ಪಕ್ಷದ ಒಳಗೆ ಕುದುರೆ ವ್ಯಾಪಾರಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬಣದ ಸಂಖ್ಯಾಬಲವನ್ನು ಹೆಚ್ಚಿಸೋದಕ್ಕೆ ಮತ್ತೊಂದು ಬಣದ ನಾಯಕರುಗಳನ್ನು ಖರೀದಿ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಎಷ್ಟು ಸಂಖ್ಯೆ, ಸಿದ್ದರಾಮಯ್ಯರ ಬಣದಲ್ಲಿ ಎಷ್ಟು ಸಂಖ್ಯೆ, ಈ ಎರಡೂ ಸಂಖ್ಯೆಗಳ ತುಲಾಭಾರದ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಲೆಕ್ಕ ಹಾಕೋತಾರೆ. ಇವರದ್ದೆಷ್ಟು ತೂಕ ಅನ್ನೋದು. ತ್ರಾಸಿನಲ್ಲಿ ತೂಕ ಮಾಡಿದ ಈ ಎರಡೂ ನಾಯಕರುಗಳ ವ್ಯಕ್ತಿತ್ವಗಳನ್ನು ಲೆಕ್ಕ ಹಾಕ್ತಾರೆ ಹೈಕಮಾಂಡ್ನ ನಾಯಕರು. ಯಾರು ಸೂಕ್ತ, ಯಾರು ಅಸೂಕ್ತ, ಯಾರು ಪರಿಪೂರ್ಣ, ಯಾರು ಅಪರಿಪೂರ್ಣ. ಸೊ ಸುರ್ಜೇವಾಲಾ ಕಾಂಗ್ರೆಸ್ನ ಕರ್ನಾಟಕದ ಉಸ್ತುವಾರಿ, ಅವರ ಮುಖೇನ ಮಂತ್ರಿಯಾಗುವವರು ಯಾರಾದರೂ ಇದ್ರೆ ಸುರ್ಜೇವಾಲಾಗೆ 200 ಕೋಟಿ ರೂಪಾಯಿ ಹಣ ಕೊಡಬೇಕು. ಹಣ ಕೊಟ್ಟರೆ ಕೆಲಸ ಆಗುತ್ತೆ. ಈ ತರಹದ ಆಪರೇಷನ್ಗಳು ಕಾಂಗ್ರೆಸ್ನ ಒಳಗೆ ನಡೀತಾ ಇದೆ ಅಂತ ಹೇಳಿ ಬಿಜೆಪಿಗರು ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಇಡಿಗೆ ಪತ್ರ ಬರೆಯೋ ಸಾಧ್ಯತೆಗಳು ಕೂಡ ಇದೆ. ತಳ್ಳಿ ಹಾಕುವಂತಿಲ್ಲ. ಇಡಿ ಪತ್ರ ಬರೆದು ನೋಡಿ ಈ ಥರದ್ದು ಕುದುರೆ ವ್ಯಾಪಾರದ ಸೂಚನೆಗಳು ಸಿಗ್ತಾ ಇದೆ, ಯಾವ ಶಾಸಕರು ಮನೆಯಲ್ಲಿ ಎಷ್ಟೆಷ್ಟು ಕ್ಯಾಶ್ ಇಟ್ಟವರು ಗೊತ್ತಿಲ್ಲ, ಬ್ಲ್ಯಾಕ್ ಮನಿ. ಹಾಗಾಗಿ ನೀವು ತಕ್ಷಣ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಏನಾದರೂ ಪತ್ರ ಬರೀತಾರೋ ಗೊತ್ತಿಲ್ಲ. ಒಟ್ಟಾರೆ ಚರ್ಚೆಗಳು ನಡೀತಾ ಇದೆ. ರಾಜ್ಯ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಸಿಎಂ ಬದಲಾವಣೆ ಹೊತ್ತಿನಲ್ಲೇ ಕೈ ನಾಯಕರಿಗೆ ಒಂದು ತರಹದ ಆಘಾತ ಕಾದಿದೆಯಾ? ಪವರ್ ಶೇರಿಂಗ್ ಫೈಟ್ಗೆ ಎಂಟ್ರಿ ಆಗುತ್ತಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಕಾಂಗ್ರೆಸ್ನೊಳಗೆ ನಡೆಯುತ್ತಿದೆಯಂತೆ ಕುದುರೆ ವ್ಯಾಪಾರ. ರಾಜ್ಯ ಬಿಜೆಪಿ ನಾಯಕರಿಂದ ನೇರ ಆರೋಪ. ಕೈ ಶಾಸಕರ ಮನೆಗೆ ನುಗ್ಗುತ್ತಾ ಜಾರಿ ನಿರ್ದೇಶನಾಲಯ ಟೀಮ್. ಶಾಸಕರ ಖರೀದಿಗೆ ಕೋಟಿ ಹಣ ಬಳಕೆ ಆರೋಪ. ಇಡಿ ತನಿಖೆಗೆ ಒತ್ತಾಯಿಸಲು ಸಜ್ಜುಗೊಂಡ ಕಮಲ ಪಡೆ. ಇಡಿಗೆ ಪತ್ರ ಬರೆಯಲು ಮುಂದಾದ ರಾಜ್ಯ ಬಿಜೆಪಿ ನಾಯಕರು. ಹೀಗೆ ಈಗಾಗಲೇ ಇಡಿ ಬೋನಿಗೆ ಬಿದ್ದು ಕಾಂಗ್ರೆಸ್ನ ಶಾಸಕ ಪಪ್ಪಿ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರತಕ್ಕಂತಹ ಪಪ್ಪಿ ಜೊತೆಗೆ ವಿನಯ್ ಕುಲಕರ್ಣಿ ಇಬ್ಬರನ್ನು ಕೂಡ ಮೀಟ್ ಮಾಡ್ಕೊಂಡು ಬಂದರು. ಡಿ.ಕೆ. ಶಿವಕುಮಾರ್ ಅವರ ಅಘೋಷಿತ ಬೆಂಬಲಿಗರು ಅವರಿಬ್ಬರು ಕೂಡ. ಕೈ ಶಾಸಕರ ಹಣದ ವ್ಯವಹಾರದ ಬಗ್ಗೆ ತನಿಖೆ ಮಾಡುತ್ತಾ ಇಡಿ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಕಂಟಕ ಕಾದಿದೆಯಾ? ಸಿಎಂಗೆ ಬೆಂಬಲ ನೀಡೋ ಶಾಸಕರಿಗೆ ಒಂದು ಲೆಕ್ಕ, ಮಂತ್ರಿಗೆ ಒಂದು ಲೆಕ್ಕ. ಶಾಸಕರನ್ನು ಸೆಳೆಯೋದಕ್ಕೆ ದೊಡ್ಡ ಮೊತ್ತದ ಹಣ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಇಡಿ ಎಂಟ್ರಿಗೆ ಒತ್ತಾಯ ಮಾಡ್ತಿರೋ ರಾಜ್ಯ ಬಿಜೆಪಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶುರುವಾಯಿತು ಪುಕ ಅಥವಾ ಢವಢವ. ಮುಂದೇನಾಗುತ್ತೋ ನೋಡೋಣ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.